ಇವತ್ತು ನಮ್ಮ ಪಯಣ ಊರಿನ ಕಡೆಗೆ. ನಮ್ಮ ಮನೆಯವ್ರು ಚೆನ್ನಾಗಿ ಕಾಣಿಸಿದ್ರು ಅಂತ ಬನ್ನಿ ವಿಡಿಯೋ ಮಾಡ್ತೀನಿ ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಅಂದ್ರೆ ಹಿಂಗಂದು ಬಿಡೋದಾ? ಯಾಕೆ ನೀವು ನಗೋದಿಲ್ಲ? ನಿಮಗೆ ನಗು ಬರಲ್ವಾ? ಆಕ್ಟಿಂಗ್ ಬರಲ್ಲ. ಇವತ್ತು ನಾವು ಹೋಗ್ತಿರೋದು ನಮ್ಮ ಅಮ್ಮನ ಮನೆಗೆ. ಅದಕ್ಕೆ ನಾನಂತೂ ಬೈಕಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ. ನಮ್ಮ ಮನೆಯವ್ರು ಚೆನ್ನಾಗಿ ಕಾಣಿಸಿದ್ರು ಅಂತ ಹೇಳಿದೆ ತಡ ನನ್ನ ಮೊಬೈಲ್ ಇಟ್ಕೊಂಡಿದ ತಕ್ಷಣ ನಮ್ಮ ಮನೆಯವ್ರು ಪೋಸ್ಟ್ ಕೊಟ್ಟಿದ್ದು. ಆಮೇಲೆ ಹೆವಿ ಬಿಸ್ತಿತ್ತು ಅಂತ ಐಸ್ ಕ್ರೀಮ್ ತಿನ್ನೋಣ ಅಂತ ಶೆಲ್ ಸೆಲೆಕ್ಟಿಗೆ ಹೋದ್ವಿ. ಅಲ್ಲಿದ್ದಾವೆಲ್ಲ ಮೋಸ್ಟ್ಲಿ ಕಾಸ್ಟ್ಲಿ ಇರ್ಬೋದು ಅಂತ ನಾನು ನಮ್ಮ ಮನೆಯವ್ರು ಖುಷಿ ಪಡ್ಸೋಣ ಅಂತ ಕಡಿಮೆ ರೇಟು ಅಂತ ಬಟರ್ಸ್ಕಾಚ್ ತಗೊಂಡ್ರೆ ನಮ್ಮ ಮನೆಯವ್ರು ಮಾತ್ರ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ತಗೊಂಡ್ರು. ಇವೆರಡು ಐಸ್ ಕ್ರೀಮ್ಗೆ 115 ರೂಪಾಯಿ ಬಿಲ್ ಆಯಿತು. ಅದೇ ನಾವು ಚಿಕ್ಕವರಿದ್ದಾಗ 8 ಆಣೆ ಕೊಟ್ಟರೆ ಪೆಪ್ಸಿ ಐಸು 1 ರೂಪಾಯಿ ಕೊಟ್ಟರೆ ಗೀತಾಲ್ ಐಸು ಶಾವಿಗೆ ಐಸು ಅಂತ ಬರ್ತಿತ್ತು. ಅದು ಇಲ್ವಾ, ಯಾರಾದರೂ ಎಣ್ಣೆ ಕುಡ್ದು ಬೇಲಿಲಿ ಬಿಸಾಕಿರೋ ಖಾಲಿ ಬಾಟ್ಲು ತಂದು ಕೊಟ್ರು 2 ಐಸ್ ಕ್ರೀಮ್ ಕೊಡ್ತಿದ್ರು. ಆ ಐಸ್ ಕ್ರೀಮ್ ತಿಂದಿದ್ದಾಗ ಇದ್ದಿದ್ದು ಖುಷಿ ಇಷ್ಟೊಂದು ದುಡ್ಡು ಕೊಟ್ಟು ತಿಂದರು. ಇವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಕಾಲ ಬದಲಾಗಿದೆ ಅಂತ ಮುಂದೆ ಹೋಗ್ಬೇಕಷ್ಟೇ. ಹಂಗೆ ನಾವು ಮುಂದೆ ಬಂದ್ವಿ. ಮುಂದೆ ಬರ್ತಾ ತುಮಕೂರಲ್ಲಿ ನಮ್ಮ ಬಾಸ್ ಸಿಕ್ಕಿದ್ರು. ಜೈ ಬಜರಂಗಿ ಅಂತ ನಮ್ಮ ಬಾಸ್ಕೊಂದು ನಮಸ್ಕಾರ ಹಾಕೊಂಡು ಮುಂದೆ ಬಂದಂಗೆ ಒಂದು ಕಬ್ನಲ್ಲಿ ಕುಡಿದ್ವಿ. ಬ್ಯಾಡ ಆಲೆ ಕುಡಿದ್ವಿ. ಅಂತೂ ಇಂತೂ ಫೈನಲಿ ನಾವು ನಮ್ಮ ಐತಿಹಾಸಿಕ ನಗರ ಶಿರಾನಗರಕ್ಕೆ ಪ್ರವೇಶ ಮಾಡಿದ್ವಿ. ಈ ಬೋರ್ಡಲ್ಲಿ ಕಾಣಿಸಿದೆಯಲ್ಲ ಅದೇ ನಮ್ಮೂರು. ಬರಲ್ಲ, ನಾನು ಓದ್ತೀನಿ. ಬಾಯ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಮ್ಮ ಅಕ್ಕ ನಮಗಿನ ಒಂದಿನ ಮುಂಚೆನೇ ಊರಿಗೆ ಹೋಗಿದ್ರಿಂದ ನಮ್ಮ ಜಾನು ಬಂಗಾರಿನೇ ನಮಗೆ ವೆಲ್ಕಮ್ ಮಾಡಿದ್ಲು. ಎನಿವೇಸ್ ನಾವಿವತ್ತು ಊರಿಗೆ ಬರೋ ಕಾರಣ ನಮ್ಮ 2ನೇ ಅಕ್ಕನ ಮಗಳದು ನಾಮಕರಣ ಮತ್ತು ತಲೆ ಕೂರ್ಲಿತ್ತು ಅಂತ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಟಾಟಾ, ಬೈ ಬಾಯ್.